जयाच्या जनी जन्म नामार्थ झाला, जयाने सदा वास नामात केला. जयाच्या मुखी सर्वदा नाम कीर्ती, नमस्कार त्या ब्रह्म चैतन्य मूर्ती. ಶ್ರೀರಾಮ್ ಸಮರ್ಥ. ಎಲ್ಲ ಆತ್ಮಜ್ಯೋತಿಗಳಿಗೆ ಶಿರಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ, ಇಂದಿನ 19 ಜನವರಿ ಶ್ರೀ ಮಹಾರಾಜರ ಪ್ರವಚನ ನಾಮ ಹಾಗೂ ಪ್ರಾರಬ್ಧ ಯೋಗ. ನಾಮ ಹಾಗೂ ಪ್ರಾರಬ್ಧ ಯೋಗ. ನಾಮಕ್ಕೂ ನಮ್ಮ ಪ್ರಾರಬ್ಧಕ್ಕೂ ಏನಪ್ಪ ಸಂಬಂಧ ಅನ್ನೋದನ್ನು ಮಹಾರಾಜರು ಹೆಂಗೆ ವಿಸ್ತಾರವಾಗಿ ನಮಗೆ ಬೋಧನೆ ಮಾಡ್ತಾರೆ ಅನ್ನೋದನ್ನು ನೋಡೋಣ. ನಾಮದ ಸಂಬಂಧವು ಪ್ರಾರಬ್ಧದೊಂದಿಗೆ ಹೇಗೆ ಇರುತ್ತದೆಂದು ಅನೇಕರು ಕೇಳುತ್ತಾರೆ. ಎಲ್ಲರ ಸಾಮಾನ್ಯ ಪ್ರಶ್ನೆ ಏನಪ್ಪ, ಸಹಜವಾದ ಪ್ರಶ್ನೆ ಏನು ಅಂದರೆ, ನಾವು ನಾಮ ತಗೊಳ್ಳೋದ್ರಿಂದ ನಮ್ಮ ಪ್ರಾರಬ್ಧಕ್ಕೆ ಹೆಂಗೆ ಸಂಬಂಧ ಉಂಟು? ಈ ಪ್ರಶ್ನೆಯು ಒಂದು ದೃಷ್ಟಿಯಿಂದ ಬಹಳ ಮಹತ್ವದಿರುತ್ತದೆ. ಬಹಳಷ್ಟು ಜನರು ಪ್ರಾರಬ್ಧವನ್ನು ನಿವಾರಿಸುವುದಕ್ಕಾಗಿ ನಾಮ ತೆಗೆದುಕೊಳ್ಳುತ್ತಾರೆ. ಪ್ರಾರಬ್ಧದಲ್ಲಿ ಏನೇನು ಭೋಗ ಬಂದಿದೆಯೋ ಅದು ನಿವಾರಣೆ ಆಗಬೇಕು ಅಂದರೆ ಏನೇನು ಪ್ರಾಬ್ಲಮ್ಸ್ ಬರುತ್ತೋ ಅದಕ್ಕೆ ಸೊಲ್ಯೂಷನ್ ಏನಪ್ಪ ಅನ್ನೋದನ್ನು ಗುರು ಹತ್ರ ಹೋಗಿ ಕೇಳಿದಾಗ ನಾಮಸ್ಮರಣೆನ ಅದಕ್ಕೆ ನಿವಾರಣೆ ಮಾಡ್ಕೊಳ್ಳೋಕೆ ತಗೋತಾರೆ. ದೇಹದ ಸುಖ ದುಃಖಗಳು ನನ್ನ ಸುಖ ದುಃಖಗಳು ಆಗಿರುತ್ತದೆ. ಅಷ್ಟೇ ಅಲ್ಲದೆ ದೇಹ ಸುಖಿಯಾದರೆ ನಾನು ಸುಖಿಯಾಗುತ್ತೇನೆ, ಹಾಗೂ ದೇಹ ದುಃಖಿ ಆಯಿತೆಂದರೆ ನಾನು ದುಃಖಿ ಎಂಬುದು ಸಾಮಾನ್ಯ ಮನುಷ್ಯನ ಅವಸ್ಥೆ ಆಗಿರುತ್ತದೆ. ಸಾಮಾನ್ಯ ಮನುಷ್ಯರು ಅಂದರೆ ನಾವು ಪ್ರಾಪಂಚಿಕ ಜನ. ನಮ್ಮದೇನಿರುತ್ತಪ್ಪ, ದೇಹಕ್ಕೆ ಏನಾರು ಬಂತು ಅಂದರೆ ಮನಸ್ಸಾಗಲೇ ಏನಾಗಿರುತ್ತೆ, ಶೋಕ ಮಾಡ್ತಿರುತ್ತೆ. ಸುಖ ಬಂತು, ಆ ಸುಖದಲ್ಲಿ ತೇಲಾಡ್ತಾ ಇರ್ತಾನೆ. ಇದು ಸಾಮಾನ್ಯ ಮನುಷ್ಯನ ಅವಸ್ಥೆ. ಪ್ರಾರಬ್ಧದ ಭೋಗವು ಈವರೆಗೆ ಯಾರಿಗೂ ತಪ್ಪಿಲ್ಲ. ಸಂತರು ಸತ್ಪುರುಷರಿಗೂ ಪ್ರಾರಬ್ಧದ ಭೋಗ ತಪ್ಪಿಲ್ಲ. ಅದು ನಾವು ಅವ್ರ ಚರಿತ್ರೆಯಲ್ಲಿ ನೋಡಿದ್ದೀವಿ, ಓದಿದ್ದೀವಿ, ಕಣ್ಣಾರೆ ಕೂಡ ನೋಡಿದ್ದೀವಿ ನಾವು. ಅಂದಮೇಲೆ ಹೇಗೆ ಮಾಡಬೇಕು? ಇಲ್ಲಿ ಒಂದು ಮಾತನ್ನು ತಿಳ್ಕೊಳ್ಳಬೇಕು. ಅದೇನೆಂದರೆ, ಪ್ರಾರಬ್ಧದ ಗತಿಯು ಕೇವಲ ದೇಹದ ಮಟ್ಟಿಗೆ ಇರುತ್ತದೆ. ಆದ್ದರಿಂದ ಯಾರ ದೇಹ ಬುದ್ಧಿಯು ಕಡಿಮೆ ಆಗುತ್ತದೆಯೋ ಅವನ ದೇಹದ ಸುಖ ದುಃಖದಿಂದ ಸುಖಿ ಅಥವಾ ದುಃಖಿ ಆಗುವುದಿಲ್ಲ. ಪ್ರಾರಬ್ಧದ ಗತಿ ಎಲ್ಲಿದೆ? ದೇಹದ ತನಕ ಮಾತ್ರ ಇದೆ. ಅಂದರೆ ಆಗೋಗುವ ಘಟನೆಗಳು ದೇಹದ ಮೇಲೆ ಪರಿಣಾಮ ಮಾಡುತ್ತೆ, ಆದರೆ ಮನಸ್ಸಿನ ಮೇಲೆ ಯಾವ ಪರಿಣಾಮವೂ ಆಗುವುದಿಲ್ಲ. ಅದಕ್ಕೆ ಯಾರು ದೇಹ ಬುದ್ಧಿಯಿಂದ ಆತ್ಮಬುದ್ಧಿ ಕಡೆ ಹೋಗ್ತಾನೋ, ಕಡಿಮೆ ಆಗುತ್ತೋ, ಅವನಿಗೆ ದೇಹ ಸುಖ ದುಃಖ ಆಗ್ತಾ ಇದ್ರೂ ಕೂಡ ಅವನಿಗೆ ಏನೂ ಅನಿಸುವುದಿಲ್ಲ. ನಾಮದಿಂದ ದೇಹ ಬುದ್ಧಿಯೂ ಕಡಿಮೆ ಆಗುತ್ತದೆ. ನಾನು ದೇಹ ಇದ್ದೀನಿ, ನನಗಿಂಥದ್ದೊಂದು ದುಃಖ ಇದೆ ಅಥವಾ ಇಂಥದ್ದೊಂದು ಸುಖ ಉಂಟಾಯಿತು, ಹರ್ಷನೂ ಇಲ್ಲ, ಶೋಕನೂ ಮಾಡುವುದಿಲ್ಲ. ಆದ್ದರಿಂದ ನಾಮ ತೆಗೆದುಕೊಳ್ಳುವ ಮನುಷ್ಯನು ಪ್ರಾರಬ್ಧ ಭೋಗವನ್ನು ಅನುಭವಿಸುತ್ತಾ ಇದ್ದರೂ ಕೂಡ ಆನಂದದಲ್ಲಿ ಇರುತ್ತಾನೆ. ಇದನ್ನು ನಾವು ಸಂತರ ಚರಿತ್ರೆಯಿಂದ ಕಂಡುಬರುತ್ತದೆ. ತುಕಾರಾಮ್ ಮಹಾರಾಜರಿಗೆ ಮೀರಾಬಾಯಿ ವಿಷ ಕೊಟ್ಟರು ಕೂಡ ಆಕೆ ಕೃಷ್ಣನ ಪ್ರಾರ್ಥನೆ ಮಾಡಿದಾಗ ವಿಷ ಅಮೃತವಾಯಿತಂತೆ. ಆದರೆ ಬಂದಿದ್ದ ಪರಿಸ್ಥಿತಿಯನ್ನು ನನ್ನ ಕೃಷ್ಣ ನನ್ನ ಜೊತೆಗಿದ್ದಾನೆ, ನನ್ನ ಸದ್ಗುರು ನನ್ನ ಜೊತೆಗಿದ್ದಾನೆ ಅಂತ ಆಕೆ ಆನಂದದಿಂದ ಅದನ್ನು ಸ್ವೀಕಾರ ಮಾಡದಂತೆ. ಅಂದರೆ ಅಲ್ಲಿ ಪ್ರಾರಬ್ಧದ ಭೋಗವನ್ನು ನಾವು ಅನುಭವಿಸಲೇಬೇಕು ಅಂದಾಗ ಅದನ್ನು ಆನಂದದಿಂದ ಸ್ವೀಕಾರ ಮಾಡ್ತಾರೆ. ತುಕಾರಾಮ್ ಮಹಾರಾಜರಿಗೆ ಹೋಳಿ ಹಬ್ಬದ ಸಮಯದಲ್ಲಿ ಮುಖದ ಮೇಲೆ ಮಸಿ ಬಳಸಿ ಚಪ್ಪಲಿ ಹಾರ ಹಾಕಿ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸಿದ್ರು ಸಹ ಅವ್ರು ಏನಂದ್ರಂತಪ್ಪ, ಪಾಂಡುರಂಗ, ಇದು ನಿನ್ನ ಇಚ್ಛೆ ಏನಪ್ಪ, ನಿನ್ನ ಇಚ್ಛೆಯಂತೆ ನನಗೆ ಕತ್ತೆ ಮೇಲೆ ಮೆರವಣಿಗೆ ಮಾಡಿಸ್ಬೇಕು ಅಂತ ಇದೆಯಾ? ಆಯಿತು, ಇದು ನಾನು ಸ್ವೀಕಾರ ಮಾಡ್ತೀನಿ. ಅಂದರೆ ಅವರು ಆನಂದದಲ್ಲಿ ಯಾವ ಕಾರಣಕ್ಕೂ ಆ ಮನಸ್ಸಿನ ಸ್ಥಿತಿಯಿಂದ ಅವರು ಇಳಿದು ಬರೋದಿಲ್ಲ. ನಾಮದ ಆನಂದದ ಮುಂದೆ ಅವನಿಗೆ ಪ್ರಾರಬ್ಧದ ಮಹತ್ವವು ಇಲ್ಲದಂತಾಗುತ್ತದೆ. ನಾಮದ ಏನು ರುಚಿ ಇದೆಯೋ, ಆನಂದ ಇದೆಯೋ, ಅವಾಗ ಏನಾಗತ್ತಪ್ಪ, ನನ್ನ ಸದ್ಗುರು ಇದು ಕೊಟ್ಟಿದ್ದಾನೆ, ನನ್ನ ಸದ್ಗುರು ನನ್ನ ಜೊತೆಗಿದ್ದಾನೆ, ಆ ನಾಮದಲ್ಲಿದ್ದಾನೆ, ಆ ನಾಮದಲ್ಲಿ ಅವನು ಶಕ್ತಿ ಹಾಕಿದ್ದಾನೆ ಅಂದಮೇಲೆ ಪ್ರಾರಬ್ಧದ ಭೋಗದ ಮಹತ್ವ
ಅವನಿಗೆ ಇಲ್ಲೇ ಇಲ್ಲ ಅವನಿಗೆ. ನಾಮದ ಸಾಮರ್ಥ್ಯವು ಅತ್ಯಂತ ವಿಲಕ್ಷಣವಾಗಿರುತ್ತದೆ. ಹಿಂದೆ ಆದ ಅಪರಾಧಗಳನ್ನು ನಾಮವು ಇಲ್ಲದಂತೆ ಮಾಡುತ್ತದೆ. ನಮ್ಮ ಪಶ್ಚಾತ್ತಾಪ ಭಾವನೆಯಿಂದ ನಾವು ಸದ್ಗುರುಗಳ ಹತ್ರ ಬೇಡ್ಕೊಂಡಾಗ, ಅಪ್ಪ ಹಿಂದಿನ ನಾನು ಏನಿದೆಯೋ ನನ್ನ ತಪ್ಪನ್ನೆಲ್ಲ ಮನ್ನಿಸು, ಕ್ಷಮಾ ಮಾಡು ನನ್ನ ಅಪರಾಧಗಳನ್ನು ಅಂತ ಹೇಳಿದ್ರೆ ಆ ನಾಮ ಅದನ್ನೆಲ್ಲವೂ ಮೂಲ ಸಹಿತ ಅದನ್ನೆಲ್ಲವೂ ಕ್ಷಮಾ ಮಾಡಿ ನಮಗೆ ಆ ಕೃಪಾದೃಷ್ಟಿ ಬೀರುತ್ತಾನೆ. ಕೆಟ್ಟ ಹೋದ ಜನರನ್ನು ನಾಮವು ಉದ್ಧಾರ ಮಾಡುತ್ತದೆ. ನಾಮವು ಎಲ್ಲ ಪ್ರಾರ್ಥನೆಗಳ, ಸೇವೆಗಳ, ಪೂಜೆಗಳ ರಾಜನಾಗಿರುತ್ತದೆ. ನಾಮ ಹೆಂಗಿದೆಯಪ್ಪ? ಎಲ್ಲ ಪ್ರಾರ್ಥನೆಯಲ್ಲಿ ಪ್ರಾರ್ಥನೆ, ನಾಮ ಪ್ರಾರ್ಥನೆ. ಎಲ್ಲ ಸೇವೆಯಲ್ಲಿ ಸೇವೆ, ನಾಮ ಸೇವೆ. ಎಲ್ಲ ಪೂಜೆಯಲ್ಲಿ ಪೂಜೆ, ನಾಮ ಪೂಜೆ. ಅಂದರೆ ಎಲ್ಲ ಥರದ್ದು ರಾಜ ಇರುತ್ತದೆ. ಒಂದು ನಾಮವನ್ನು ಹಿಡ್ಕೊಂಡ್ರೆ ನಾವು ಕರ್ಮಯೋಗ, ಭಕ್ತಿಯೋಗ, ಜ್ಞಾನಯೋಗ ಮುಂತಾದ ಎಲ್ಲಗಳು ನಮಗೆ ಕರಗತ ಆಗುತ್ತದೆ. ಆನಂದಮಯ ಭಗವಂತನ ಸಾನ್ನಿಧ್ಯವು ನಾಮದಿಂದಲೇ ದೊರೆಯುತ್ತದೆ ಹಾಗೂ ಅವನ ಕೃಪೆಯಾಗಲು ವಿಳಂಬವಾಗುವುದಿಲ್ಲ. ಇಷ್ಟೇ ಅಲ್ಲದೆ ಯಾರ ಮೇಲೆ ಭಗವಂತನ ಕೃಪೆಯಾಗಿರುತ್ತದೆಯೋ ಅವನ ಮುಖದಿಂದಲೇ ನಾಮ ಬರುತ್ತದೆ. ಹಂಗಂದಮೇಲೆ ನಮ್ಮ ಬಾಯಲ್ಲಿ ಆ ಭಗವಂತನ ದಿವ್ಯ ನಾಮ ಬರ್ತಾ ಇದ್ದರೆ ನಾವೇನು ಅನ್ಕೋಬೇಕಪ್ಪ? ನಾವು ಸ್ಟ್ಯಾಂಪಿಟ್ ಮಾಡ್ಕೋಬೇಕು. ಏನು? ಆ ಭಗವಂತನ ಕೃಪೆ ಆಗಿದೆ ನಮಗೆ. ಆ ಕೃಪೆ ಯಾವಾಗಲೂ ಸದಾ ಇರಲಿ ಅಂದ್ಬಿಟ್ಟು ನಾವೇನು ಮಾಡಬೇಕು? ನಾಮದಲ್ಲೇ ಸದಾ ನಮ್ಮ ಮನಸ್ಸನ್ನು ತೊಡಗಿಸಿರಬೇಕು. ಸರ್ವಕಾಲದಲ್ಲಿ, ಸರ್ವ ಸ್ಥಳದಲ್ಲಿ, ಸರ್ವ ಅವಸ್ಥೆಗಳಲ್ಲಿ ಸರ್ವರಿಗೂ ಮಾಡಲು ಬರುವ ಒಂದೇ ಒಂದು ಸಾಧನೆ ಏನೆಂದರೆ ಭಗವಂತನ ನಾಮ. ಅದು ಎಲ್ಲ ಕಾಲದಲ್ಲಿ. ನಾವು ಕಾಡಿಗೆ ಹೋಗಬೇಕಾಗಿಲ್ಲ, ಹಿಮಾಲಯಕ್ಕೆ ಹೋಗಬೇಕಾಗಿಲ್ಲ, ಗುಡ್ಡ ಬೆಟ್ಟ ಗುಫಾಕ್ಕೆ ಹೋಗಬೇಕಾಗಿಲ್ಲ, ಅಥವಾ ಏಕಾಂತದಲ್ಲಿ ಮಾಡಬೇಕು, ಏಕಾಂತದಲ್ಲೂ ಮಾಡಬಹುದು. ಆ ಸ್ಥಳ ಈ ಸ್ಥಳಕ್ಕೆ ತೀರ್ಥ ಸ್ಥಳಕ್ಕೆ ಹೋಗಬೇಕು ಅನ್ನೋದು ಇಲ್ಲ. ಅದಕ್ಕೆ ತುಕಾರಾಮ್ ಮಹಾರಾಜರು ಹೇಳ್ತಾರೆ, ನಾಮ ಸಂಕೀರ್ತನ್ ಸಾಧನ್ ಪೈ ಸೋಪೆ ಜಳತೀಲ ಪಾಪೆ ಜನ್ಮಾಂತರೀಚೆ. ಸಾಧನ ಪೈ ಸೋಪೆ ಅಂದರೆ ಸುಲಭದಲ್ಲಿ ಸುಲಭ ಸಾಧನ. ಅದಕ್ಕೇನು ದುಡ್ಡು ಕೊಡಬೇಕಾಗಿಲ್ಲ, ಖರ್ಚು ಮಾಡಬೇಕಾಗಿಲ್ಲ. ಏಕಾಂತದಲ್ಲಿ ಕೊಡಬಹುದು. ಮನೆಯಲ್ಲಿ ಒಂಟಿ ಕೂತ್ಕೊಂಡೇನು, ಎಲ್ಲಿ ಕೂತ್ಕೊಂಡ್ರೆ ಏನು, ನಾವು ಯಾವ ಕಾಲದಲ್ಲಿ ಯಾವ ಅವಸ್ಥೆಯಲ್ಲಿ ಮಲ್ಕೊಂಡಿದ್ದಾಗ ಹುಷಾರಿಲ್ಲ ಆದರೂ ನಾವು ಬಂದು ಮಲ್ಕೊಂಡಲ್ಲೂ ಕೂಡ ಶೌಚ ಅಶೌಚ ಇಲ್ಲ, ಪವಿತ್ರ ಅಪವಿತ್ರ ಇಲ್ಲ, ಮಂಗಳ ಅಮಂಗಳ ಇಲ್ಲ. ಎಲ್ಲ ಕಾಲದಲ್ಲೂ ಮಾಡತಕ್ಕಂಥದ್ದು ಒಂದೇನಪ್ಪ? ಭಗವಂತನ ಸಾಧನೆ. ನಾಮ ಸುಲಭ ಸಾಧನೆ ಅಂದರೆ ನಾಮಸ್ಮರಣೆ. ನಾಮಕ್ಕೆ ಉಪಾಧಿಗಳು ಅತ್ಯಂತ ಕಡಿಮೆ ಇರುವುದರಿಂದ ನಿರುಪಾಧಿಕ ಭಗವಂತನೊಂದಿಗೆ ಸಂಬಂಧ ಜೋಡಿಸಲು ನಾಮದಂಥ ಬೇರೆ ಸಾಧನವಿಲ್ಲ. ನಾಮಕ್ಕೆ ಬಹಳ ಕಮ್ಮಿ ಉಪಾಧಿ ಉಂಟು. ನಾಮಕ್ಕೆ ತನ್ನದಾದ ಯಾವ ರುಚಿ ಇಲ್ಲ, ಉಪಾಧಿಗಳಿಲ್ಲ. ಅದಕ್ಕೆ ಎಷ್ಟು ಇದಿದೆಯಪ್ಪ ಅಂತ ಭಗವಂತನ ಜೊತೆ ಸಂಬಂಧ ಜೋಡಿಸ್ಬೇಕು ಅಂದರೆ ಅಂತ ನಾಮಕ್ಕಿಂತ ಬೇರೆ ಸಾಧನೆಯೇ ಇಲ್ಲ. ನಿಜವಾಗಿಯೂ ನಾನು ನಿಮಗೆ ಎಷ್ಟೊಂದು ಹೇಳಲಿ, ಅಖಂಡ ನಾಮದಲ್ಲಿ ಇರುವುದಕ್ಕೆ ಮೋಕ್ಷವೆನ್ನುತ್ತಾರೆ. ಮೋಕ್ಷ 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 ಅಂದರೆ ಏನಪ್ಪ? ಆ ಭಗವಂತನ ಸ್ಮರಣೆ. ನಮ್ಮ ಸದ್ಗುರು ಏನು ಕೊಟ್ಟಿದ್ದಾರೋ ನಾಮಸ್ಮರಣೆ, ಆ ನಾಮಸ್ಮರಣೆಯಲ್ಲಿ ಇರೋದೇ ಮೋಕ್ಷವನ್ನು ಪಡೆಯುವುದು. ಅಖಂಡ ನಾಮದಲ್ಲಿ ಜೀವಿಸಿರುವುದಕ್ಕೆ ಪರಾಭಕ್ತಿ ಎನ್ನುತ್ತಾರೆ. ಯಾರು ನಾಮದಲ್ಲಿ ಅಖಂಡವಾಗಿ ತೊಡಗಿರುತ್ತಾರೋ ಅವರಿಗೆ ಸಂತರು ಅನ್ನುತ್ತಾರೆ. ನಾಮದಲ್ಲಿ ಪ್ರೇಮ ಬರುವುದೇ ಸತ್ಪುರುಷರ ನಿಜವಾದ ಲಕ್ಷಣವಾಗಿರುತ್ತದೆ. ಆದ್ದರಿಂದ ನೀವೆಲ್ಲರೂ ನನ್ನ ಮಾತನ್ನು ಕೇಳಿರಿ, ನಾಮವನ್ನು ಎಂದೂ ಮರೆಯಬೇಡಿರಿ. ಪ್ರಾರಬ್ಧ ಭೋಗಗಳಿಗೆ ಬೇಸರ ಪಟ್ಟುಕೊಳ್ಳದೆ ಭಗವಂತನು ಯಾವ ಸ್ಥಿತಿಯಲ್ಲಿ ನಿಮ್ಮನ್ನು ಇಟ್ಟಿದ್ದಾನೆಯೋ ಅದರಲ್ಲಿ ಸಮಾಧಾನ ಹೊಂದಿರಿ. ಬೇಸರ ಪಡಬಾರ್ದು. ಇರಬಹುದು ಜೀವನದಲ್ಲಿ ಎಷ್ಟೊಂದು ಪರೀಕ್ಷೆ ಮಾಡ್ತಾನೆ ಭಗವಂತ ನಮ್ಮನ್ನ, ಆದರೆ ಕುಚೇಲ ಯಾವತ್ತೂ ಕೂಡ ಬೇಸರ ಪಡಲಿಲ್ಲ. ಯಾವುದೇ ಪರಿಸ್ಥಿತಿಯಲ್ಲಿ 18 ವಿಶ್ವ ದರಿದ್ರ ಅವನ ಮನೆಯಲ್ಲಿದ್ದರೂ ಕೂಡ 20 ಮಕ್ಕಳು, ಹೆಂಡತಿ, ಮೈ ಮೇಲೆ ಬಟ್ಟೆ, ಹರಕ ಬಟ್ಟೆ, ಮಕ್ಕಳಿಗೆ ಬಟ್ಟೆ ಇಲ್ಲ, ಸೋರಕ ಮನೆ, ಉಣ್ಣಕ್ಕೆ ತಿನ್ನಕ್ಕಿಲ್ಲ. ಆ ಎಲ್ಲ ಸ್ಥಿತಿಯಲ್ಲೂ ಅವನು ಹರಿ 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 ಅನ್ನೋದನ್ನು ಬಿಡಲಿಲ್ಲ. ಸಮಾಧಾನ ಭಂಗ ಆಗಲಿಲ್ಲ. ಹಾಗಂದ್ರೆ ನಾವೇನು ಮಾಡ್ಬೇಕ್ರಿ? ನಾವು ಮನೆ ಬಿಟ್ಟು ಹೋಗ್ಬೇಕೇನ್ರಿ? ನಮ್ಮ ಆಸ್ತಿ ಬಿಟ್ಟು ಹೋಗ್ಬೇಕೇನ್ರಿ? ಇಲ್ಲ. ಇದ್ದ ಯಾವ ಪರಿಸ್ಥಿತಿ ಇದೆಯೋ ಇವತ್ತು ಎಲ್ಲ ಕೊಟ್ಟಿದ್ದಾರೆ. ಮಹಾರಾಜರಂತಾರೆ,
ಏನಂತಾರಪ್ಪ, ಇವತ್ತು ಶ್ರೀಖಂಡ್ ಪುರಿ ನಿನಗೆ ಕೊಟ್ಟಿದ್ದೀನ, ಆನಂದದಲ್ಲಿ ಮಹಾರಾಜರು ಕೊಟ್ಟಿದ್ದಾರೆ ಅಂತ ತಿಂದು ಆನಂದ ಪಡು. ನಾಳೆ ಚಟ್ನಿ ಭಾಕರಿ ಕೊಡ್ತೀನಾ ಅಂದರೆ ಪರಿಸ್ಥಿತಿ ಉಲ್ಟಾ ಬಿಗಡಾಯಿಸ್ತಾ ಚಟ್ನಿ ಭಾಕರಿ ತಿನ್ನೋ ಪರಿಸ್ಥಿತಿ ಬಂತ, ಅವಾಗೂ ಪರಮಾತ್ಮ ಇದು ನೀನೇ ಕೊಟ್ಟಿದ್ಯಪ್ಪ ಅಂತ ಆನಂದದಲ್ಲಿ ತಿನ್ನು. ಅಯ್ಯೋ ಅವತ್ತು ನಮ್ಮ ಹತ್ರ ಶ್ರೀಖಂಡ್ ಪುರಿ ಇತ್ತು ಕಣ್ರಿ, ಇವತ್ತಿಲ್ಲ ಕಣ್ರಿ ಅನ್ನತ್ತ ಬೇಸರ ಪಟ್ಕೋಬೇಡಪ್ಪ, ಬೇಸರ ಪಟ್ಟು ಭಗವಂತನನ್ನ ಮರಿಬೇಡಪ್ಪ ಅಂತ ಹೇಳ್ತಾರೆ. ನಾಮದಿಂದ ಪಾಪಿಗಳು ಪುಣ್ಯವಂತರಾಗುತ್ತಾರೆ, ದೇಹ ಬುದ್ಧಿಯು ಕಡಿಮೆ ಆಗುತ್ತದೆ, ಪುಣ್ಯದ ಲಕ್ಷಣವಾಗಿರುತ್ತದೆ, ಹಾಗೂ ಇದು ನಾಮದಿಂದಲೇ ಪ್ರಾಪ್ತವಾಗುತ್ತದೆ. ನಾಮದಿಂದ ಕಲಿಯುಗದ ಪ್ರಾರಂಭವೂ ಕಡಿಮೆಯಾಗುತ್ತದೆ. ಕೆಟ್ಟ ಅಥವಾ ವಿಷಯದ ವಾಸನೆಯಿಂದ ಬುದ್ಧಿಯನ್ನು ಭ್ರಷ್ಟಗೊಳಿಸುವುದೇ ಕಲಿಯ ಮುಖ್ಯ ಲಕ್ಷಣವಾಗಿರುತ್ತದೆ. ನಾಮ ತೆಗೆದುಕೊಳ್ಳುವುದರಿಂದ ಅದರ ಮೂಲದಲ್ಲಿಯೇ ಕುಠಾರಘಾತವಾಗುತ್ತದೆ. ಮೂಲಕ್ಕೆ ನಾಮ ತಗೊಳ್ಳೋದ್ರಿಂದ ಎಲ್ಲಾಗುತ್ತಪ್ಪ, ನಮ್ಮ ವಾಸನಾ ಕೇಂದ್ರ ಸೂಕ್ಷ್ಮ ಶರೀರಕ್ಕೆ ಕುಠಾರ ಘಾತ ಆಗುತ್ತೆ. ಕುಠಾರ ಘಾತ ಆಯಿತು ಅಂದರೆ ಏನಾಗುತ್ತೆ, ಡೈರೆಕ್ಟ್ ಮೂಲನೇ ಕಿತ್ಕೊಂಡು ಹೋಗುತ್ತೆ. ಆದ್ದರಿಂದ ನಾಮಧಾರಕನಿಗೆ ಕಲಿಯ ಬಾಧೆ ಆಗಲಿ, ಪ್ರಾರಬ್ಧದ ಕ್ಷತಿಯಾಗಲಿ ಆಗುವುದಿಲ್ಲ. ನಾಮದಿಂದ ಪುಣ್ಯ ಶರೀರವಾಗುತ್ತದೆ. ಯಾರ ಅಂತಃಕರಣದಲ್ಲಿ ನಾಮವಿರುತ್ತದೆಯೋ ಅಲ್ಲಿ ಭಗವಂತನಿಗೆ ಬರಲೇಬೇಕಾಗುವುದರಿಂದ ಅವನ ಅಂತಃಕರಣದಲ್ಲಿ ಸತ್ವಗುಣಗಳು ಅಧಿಕವಾಗುತ್ತದೆ, ಹಾಗೂ ಅವನು ಪುಣ್ಯವಂತನಾಗುತ್ತಾನೆ. ದೇಹವನ್ನು ಪ್ರಾರಬ್ಧದ ಮೇಲೆ ಹಾಕಿ ನಾವು ಅದಕ್ಕಿಂತಲೂ ಬೇರೆಯಾಗಿದ್ದುಕೊಂಡು ಸಹಜ ಪ್ರಾಪ್ತ ಪ್ರಸಂಗದಲ್ಲಿ ಆನಂದದಿಂದ ಇರಬೇಕು. ದೇಹದಿಂದ ಬೇರೆ ಆಗೋದು ಅಂದರೆ ದೇಹದಿಂದ ಏನೇನು ಘಟನೆ ಆಗ್ತಿದೆಯೋ ಅದರಿಂದ ಬೇರೆ ನಿಂತು ಸಾಕ್ಷಿಭಾವದಿಂದ, ಸಮಾಧಾನದಿಂದ, ಆನಂದದಿಂದ ಪರಿಸ್ಥಿತಿಗಳನ್ನು ನೋಡಿ ಇದು ಪರಮಾತ್ಮ ನನ್ನ ಪರೀಕ್ಷೆ ಮಾಡ್ತಾ ಇದ್ದಾನೆ, ಅದಕ್ಕೆ ಈ ಪರೀಕ್ಷೆಯಲ್ಲಿ ನಾನು ಪರಮಾತ್ಮನೊಂದಿಗೆ ಪಾಸ್ ಆಗಬೇಕು, ಅವನು ಕೊಟ್ಟಿರೋ ಪರೀಕ್ಷೆ ಇದು, ನಾನು ಪಾಸ್ ಆಗಲೇಬೇಕು. ಯಾಕೆ? ನನ್ನ ಸದ್ಗುರು ನನ್ನ ಜೊತೆಗಿದ್ದಾನೆ. ಸದ್ಗುರುನೇ ಆ ಪರೀಕ್ಷೆ ಮಾಡ್ತಾನೆ. ಇವನಿಗೆ ನಿಜವಾಗಿಯೂ ಸದ್ಗುರು ಬೇಕೋ ಅಥವಾ ಕೇವಲ ಡಂಬಾಚಾರಕ್ಕೆ ಸದ್ಗುರು ಅಂತ ಹೇಳ್ಕೊಂಡು ಹೋಗ್ತಿದ್ದಾನೋ? ಅದಕ್ಕೆ ಮಹಾರಾಜರು ಏನು ಹೇಳ್ತಾರಪ್ಪ, ಸಹಜ ಪ್ರಾಪ್ತ ಪ್ರಸಂಗದಲ್ಲಿ ಆನಂದದಿಂದ ಇರಬೇಕು. ಭೋಗಗಳು ಪ್ರಾರಬ್ಧದಿಂದ ಬರುತ್ತವೆ ಅನ್ನುವುದಕ್ಕಿಂತಲೂ ಭಗವಂತನ ಇಚ್ಛೆಯಿಂದಲೇ ಬರುತ್ತದೆ ಅನ್ನುವುದರಲ್ಲಿ ಸಮಾಧಾನ ದೊರೆಯುತ್ತದೆ. ಈಗ ನಾವು ಹೇಳ್ತೀವಿ, ಅಯ್ಯೋ ಪ್ರಾರಬ್ಧದಿಂದ ಬಂದಿದೆ ಕಣ್ರಿ, ಅದರ ಬದಲಾಗಿ ಇದು ಭಗವಂತನ ಇಚ್ಛೆ, ರಾಮ ನಿನ್ನ ಇಚ್ಛೆ ಕಣಪ್ಪ, ಇದಿವತ್ತು ಹಿಂಗೆ ಆಗಬೇಕು ಅನ್ನೋದು ನಿನ್ನ ಇಚ್ಛೆ. ಆ ಪರಿಸ್ಥಿತಿನ ಏನು ಮಾಡಬೇಕು? ನಾನು ಸ್ವೀಕಾರ ಮಾಡಬೇಕು, ಅದರಲ್ಲಿ ಸಮಾಧಾನ ಹೊಂದಬೇಕು. ಆಯಿತು, ನೀನೇ ಕೊಟ್ಟಿರೋ ಈ ಪರೀಕ್ಷೆ, ನೀನೇ ಕೊಟ್ಟಿರೋ ಪರಿಸ್ಥಿತಿ, ನೀನೇ ನನ್ನನ್ನು ಅದರಿಂದ ಪಾರು ಮಾಡ್ತೀಯಾ ಅಂತ ನನ್ನ ಬೇಡಿ ಅನನ್ಯದಿಂದ ನಾಮಸ್ಮರಣೆಯಲ್ಲಿ ಯಾವಾಗಲೂ ಇರಬೇಕು. ಇಂದಿನ ಬೋಧವಚನ, ಭಗವಂತನನ್ನು ಸ್ಮರಿಸಿ ಕಾರ್ಯ ಮಾಡುತ್ತಿರುವಾಗ ಯಾವುದು ಯೋಗ್ಯವೆನಿಸುತ್ತದೆಯೋ ಅದು ಅವನ ಇಚ್ಛೆಯಿಂದಲೇ ಇರುತ್ತದೆ ಎಂದು ತಿಳಿದು ಕಾರ್ಯ ಮಾಡಬೇಕು. ಯಾರು ಈ ರೀತಿ ಮಾಡುತ್ತಾರೋ ಅವರಿಗೆ ಸಮಾಧಾನವಾಗಲೇಬೇಕು. ಭಗವಂತನ ಸ್ಮರಿಸಿ ನಾವು ಕಾರ್ಯ ಮಾಡುವಾಗ ಏನು ಆ ಫಲ ಸಿಗುತ್ತೋ ಎಲ್ಲ ಪರಮಾತ್ಮ ರಾಮ ನೀನು ಇಚ್ಛೆಯಿಂದ ಸಿಗ್ತಿದ್ಯಪ್ಪ ಅಂತ ಯಾರು ಇರ್ತಾರೋ, ಯಾರು ತಿಳಿದು ಕಾರ್ಯ ಮಾಡ್ತಾರೋ ಅವ್ರಿಗೆ ಸಮಾಧಾನ ಸಿಗಲೇಬೇಕು. ಜಾನಕಿ ಜೀವನ ಸ್ಮರಣ. ಜೈ ಜೈ ರಾಮ್. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.